ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇಲ್ಲೊಂದು 1/4 kg ಬೆಂಡೆಕಾಯಿಯನ್ನು ತೊಗೊತಿದ್ದೇನೆ ರೀ. ಇವತ್ತು ಈ ಬೆಂಡೆಕಾಯಿದೊಂದು ಒಳ್ಳೆ ಒಂದು ಗ್ರೇವಿ ಮಾಡೋಣ್ರಿ. ಅಂದರೆ ತುಂಬ ಗಟ್ಟಿಗೂ ಬೇಡ, ತುಂಬ ತೆಳುವೂ ಬೇಡ, ಅಂಥದ್ದೊಂದು ಗ್ರೇವಿ ಮಾಡೋಣ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ ರೀ. ಈ ಒಂದು ನಾನು 1/4 kg ಬೆಂಡೆಕಾಯಿನ ಇಲ್ಲಿ ತೊಗೊಂಡಿದ್ದೇನೆ ರೀ. ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಮ್ಮ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ಈ ಬೆಂಡೆಕಾಯನ್ನು ಇಟ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರೀ, ಮತ್ತು ಉಪ್ಪು ಅರ್ಧ 1/4 ಚಮಚ ಅರಿಶಿನ, ಇದು ಒಂದು ಅರ್ಧ ಚಮಚ ಜೀರಿಗೆ ಪುಡಿಯನ್ನು ಇಟ್ಕೊಂಡಿದ್ದೇನೆ ರೀ. ಇಲ್ಲಿ ಪ್ಯಾಕೆಟ್ದಾಗ ಬರ್ತದೆ ನೋಡಿರಿ, ಆ ಜೀರಿಗೆ ಪುಡಿಯನ್ನು ಇಲ್ಲಿ ನಾನು ಇಟ್ಕೊತಿದ್ದೇನೆ ರೀ. ನೀವು ಮನೆಯಲ್ಲಿದ್ದರೆ ಹುರಿದು ಮಾಡ್ಬೋದು ರೀ, ಚೆನ್ನಾಗಿ ಬರುತ್ತೆ. ಇವಾಗ ನಾವು ಈ ಬೆಂಡೆಕಾಯಿ ನೋಡಿರಿ, ಈ ಬೆಂಡೆಕಾಯಿ ಒಳಗೆ ನಾವು ಇದನ್ನು ಈಗೇನು ನಾವು ಇದೆಲ್ಲ ತೊಗೊತಿದ್ದೆ ನೋಡಿರಿ, ಇದನ್ನು ಚೆನ್ನಾಗಿ ಈ ಥರ ಜೀರಿಗೆ, ಖಾರದ ಪುಡಿ, ಅರಿಶಿನ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಮಿಕ್ಸ್ ಮಾಡ್ಕೊಂಡು ನೋಡಿರಿ, ಇದರೊಳಗೆ ನಾವು ಮಧ್ಯಕ್ಕೆ ಈ ಥರನೇ ಸ್ಟಫಿಂಗ್ ಥರ ಮಾಡ್ಕೋಬೇಕ್ರಿ. ಅಂದರೆ ಈಗ ನೋಡ್ಬೋದು ರೀ, ಒಳಗೆ ಈ ಥರ ನಮ್ಮದು ಸ್ಟಫಿಂಗು ರೆಡಿ ಆಗುತ್ತೆ. ಅಂದರೆ ಒಳಗೆ ಸಪ್ಪೆ ಇರಲ್ಲ, ನಮಗೆ ಟೇಸ್ಟ್ ಆಗಿರುತ್ತೆ ನೋಡಿರಿ. ಹಾಗಾಗಿ ಈ ಥರನೇ ನಾನು ಎಲ್ಲ ಬೆಂಡೆಕಾಯಿಗೂ ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ ರೀ. ಯಾಕಂದರೆ ಇದು ನಮಗೆ ಬೆಂಡೆಕಾಯಿ ತುಂಬ ಒಳ್ಳೇದು ನೋಡಿರಿ. ಅಂದರೆ ಒಂದೊಂದು ಸತಿ ಮಕ್ಕಳು ತರಕಾರಿ ಇದು ತಿನ್ನಲ್ಲಂತೆ ಅಂದಾಗೆ ಈ ಥರ ನಾವು ಮಾಡಿಕೊಟ್ಟವ್ರು ನೋಡಿರಿ ತಿಂತಾರೆ. ಅಂದರೆ ಟೇಸ್ಟ್ ಇರ್ತದೆ, ತುಂಬ ಚೆನ್ನಾಗಿರುತ್ತೆ ರೀ. ಒಂದು ಸತಿ ಟ್ರೈ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತೆ. ಇದು ನಾನು ಬೆಂಡೆಕಾಯಿ ಈ ಥರನೇ ಕಟ್ ಮಾಡ್ಕೊತಿದ್ದೀನಿ ರೀ. ಅಂದರೆ ಹಾಫ್ ಕಟ್ ಮಾಡ್ಕೊಂಡು ಇದು ಕೆಳಗಿರಬೇಕು. ಇದು ಜಾಯಿಂಟ್ನಾಗಿದ್ದರೆ ಈ ಥರ ನಮಗೆ ಎಲ್ಲದಕ್ಕೂ ಹಾಕಿ ಈ ಥರನೇ ಇಡ್ಬೋದು ರೀ. ಇವಾಗ ನಮ್ಮದು ಎಲ್ಲ ಬೆಂಡೆಕಾಯಿನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈ ಬೆಂಡೆಕಾಯನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾ ಇಲ್ಲೊಂದು ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ 1-2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ, ನಾವು ಬೆಂಡೆಕಾಯಿಯನ್ನು ಇದು ಸ್ಟಫಿಂಗ್ ಮಾಡಿದ್ದೇವಲ್ಲ ರೀ, ಇದನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಎಲ್ಲವನ್ನು ಹಾಕ್ಕೊಂಡಿದ್ದೇವೆ ರೀ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಅಂದರೆ ಸ್ವಲ್ಪನೇ ನಾವು ಇದನ್ನು ಗೋಲ್ಡನ್ ಬ್ರೌನು ಮಾಡ್ಕೊಳ್ಳೋಣ ರೀ ಇದರೊಟ್ಟಿಗೆ. ಇವಾಗ ನಾವೊಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ರೀ. ಇದು ಒಂದು ಸ್ವಲ್ಪನೇ ಬೆಂಡೆಕಾಯ್ದು ಹಸಿದು ವಾಸನೆ ಹೋಗೋತನ ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ಇವಾಗ ಇದು ನಮ್ಮದು ರೆಡಿ ಆಗಿದೆ. ನಾನು ಬೆಂಡೆಕಾಯನ್ನು ತೆಗೆದಿಟ್ಕೊತಾ ಇದ್ದೀನಿ ರೀ. ಇವಾಗ ಈ ಪಾತ್ರೆಗೆ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ, ಇದಕ್ಕೆ ಒಂದು ಸ್ವಲ್ಪನೇ ಗರಂ ಮಸಾಲ ಹಾಕಬೇಕಾಗತ್ತೆ ರೀ. ಒಂದು ಸ್ಟಾರ್ ಹೂವು ರೀ, ಇದು ಒಂದು 4 ಲವಂಗ ರೀ, ಒಂಚೂರು ಚಕ್ಕೆ ತೊಗೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ, ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದು. ಇವಾಗ ನೋಡ್ಬೋದು ರೀ, ನಮ್ಮದು ಈರುಳ್ಳಿ ಸ್ವಲ್ಪನೇದು ಬೇಯಿಸ್ಕೊಂಡಿದ್ದೀವಿ, ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ, ನಾವಿಲ್ಲಿ ಒಂದು ಸ್ವಲ್ಪನೇ ಹಸಿಮೆಣಸಿನ್ಕಾಯಿ ಒಂದು 4 ಹಾಕ್ಕೊಂಡಿದ್ದೀನಿ ರೀ. ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ. ಮತ್ತು ಇಲ್ಲಿ ನೋಡ್ಬೋದು ರೀ, 1-2 ಟೊಮೆಟೊ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ, ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಇದ್ರದ್ದೊಂದು ಪರಿಮಳ ಚೆನ್ನಾಗಿ ಬರುತ್ತೆ ರೀ. ಅಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು. ಈಗ ನಮ್ಮದು ಇದು ಫ್ರೈ ಆಗಿದೆ ರೀ. ಇವಾಗ ಸ್ವಲ್ಪನೇ ನಾನು ಶುಂಠಿ, ಒಂದು ಅರ್ಧ ಇಂಚಿನಷ್ಟು ಶುಂಠಿ, ಒಂದು 5 ಎಸಳು ಬೆಳ್ಳುಳ್ಳಿ ಈ ಥರ ಸ್ವಲ್ಪನೇ ಅರ್ಧಂಬರ್ಧ ಕುಟ್ಟಿ ಇಟ್ಕೊಂಡಿದ್ದೀನಿ ರೀ. ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ತದೆ ನೋಡಿರಿ, ಅದನ್ನು ಸಹ ಹಾಕ್ಬೋದು. ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ರೀ. ನೋಡ್ಬೋದು ನಮ್ಮದು ಸ್ವಲ್ಪನೇ ಇದು ನಮ್ಮದು ಟೊಮೆಟೊ ಚೆನ್ನಾಗಿ ಇದು ಮೆತ್ತಗೆ ಆಗಬೇಕು ರೀ. ಅಂದರೆ ಇದು ಸ್ವಲ್ಪ ಕರಗಬೇಕು ಟೊಮೆಟೊ. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ರೀ. ಸ್ವಲ್ಪ ಇದು ನಮಗೆ ಬೇಗನೆ ಮೆತ್ತಗೆ ಆಗ್ತದೆ ರೀ ಟೊಮೆಟೊ. ಇವಾಗ ನಾ ಇಲ್ಲಿ ಸ್ವಲ್ಪನೇ ಒಂದು 1/4 ಪೀಸ್ನಷ್ಟು ತೆಂಗಿನಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ ರೀ. ಒಂದು 5 ಗೋಡಂಬಿಯನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ರೀ. ಇವಾಗ ನಮ್ಮದು ಸ್ವಲ್ಪ ಫ್ರೈ ಆಗಿದೆ ರೀ. ನಾನು ಇದಕ್ಕೇ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ಅಂದರೆ ಸ್ವಲ್ಪ ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೈಸಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇವೆ ರೀ. ಇವಾಗ ನಮ್ಮದು ಸ್ವಲ್ಪ ಕುದಿ ಬರ್ತಾಯಿದೆ ನೋಡಿರಿ. ಇದಕ್ಕೇ ನಾವು ಹಾಕ್ಕೊಂಡಿರುವಂಥ ಬೆಂಡೆಕಾಯಿ ಹಾಕಿ
ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಬೇಕ್ರಿ. ಇದು ಬೆಂಡೆಕಾಯಿ ಸ್ವಲ್ಪ ಬೇಯ್ತಾ ಇದೆ ರೀ. ಸ್ವಲ್ಪ ನೀವು ನೋಡಿ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದು ನಮಗೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ರೀ. ಇದನ್ನು ನಾವು ಮುಚ್ಚಳವನ್ನು ತೆಗೆದು ನೋಡೋಣ ರೀ. ಇವಾಗ ನಮ್ಮದು ಬೆಂಡೆಕಾಯಿ ಫ್ರೈ ಆಗಿದೆ, ಚೆನ್ನಾಗಿ ಬೆಂದಿದೆ ರೀ. ಇವಾಗ ನಾವು ಇದು ಕುದಿಬೇಕಾದ್ರೆ ನೋಡಿರಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಮತ್ತು ಒಂದು 4 ಎಲೆ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಇವಾಗ ನಾವು ಮಸಾಲ ಮಾಡ್ಕೊಂಡಿರೋದು ಹಾಕೋಣ. ಇವಾಗ ಈ ಮಸಾಲ ಹಾಕಿ 1 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ನಮ್ಮದು ಹಾಕ್ಕೊಂಡಿದೆ ನೋಡಿರಿ ಮಸಾಲ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಮ್ಮದು 1 ನಿಮಿಷ ಆಗಿದೆ. ಇವಾಗ ರೆಡಿ ಆಗಿದೆ. ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ರಿ, ನಮ್ಮದು ಬೆಂಡೆಕಾಯಿ ಗ್ರೇವಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.